ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಯಾರ್ಯಾರ ಲಕ್ಕು ಎಲ್ಲೆಲ್ಲಿ ಖುಲಾಯಿಸುತ್ತೆ ಅನ್ನೋದನ್ನು ಅಷ್ಟು ಸುಲಭವಾಗಿ ತಿಳ್ಕೊಳ್ಳೋಕ್ಕಾಗಲ್ಲ ಅನ್ಸುತ್ತೆ. ಯಾಕಂದರೆ ಯಾವುದೋ ಒಂದು ಫೀಲ್ಡ್ನಲ್ಲಿ ಸಕ್ಸಸ್ ಆಗದೇ ಇದ್ದವರು ಇನ್ನೆಲ್ಲೋ ಯಾರೂ ಊಹಿಸೋಕ್ಕೂ ಆಗದೇ ಇರುವಂಥ ಎತ್ತರಕ್ಕೆ ಬೆಳಿಬಹುದು. ಇನ್ನು ಕೆಲವರಿಗೆ ಅದೃಷ್ಟ ದೇವತೆ ಅವರ ಕೈನಲ್ಲೇ ಕುಣಿತಾ ಇರ್ತಾಳೆ ಅನ್ಸುತ್ತೆ. ಅವರು ಮುಟ್ಟಿದ್ದೆಲ್ಲ ಚಿನ್ನ. ಈಗ ನಾನು ಹೇಳೋಕೆ ಹೊರಟಿರೋ ಈ ಇನ್ಸ್ಪೈರಿಂಗ್ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಕೂಡ ಅಂಥವ್ರೆ. ಇವರನ್ನು ನಾವು ವಿಲನ್ ಅನ್ಬೇಕಾ, ಹೀರೋ ಅನ್ಬೇಕಾ? ಯಾಕಂದರೆ ಈಕೆ ನೆಗೆಟಿವ್ ರೋಲ್ಗಳಲ್ಲಿ ಮಿಂಚಿದ ಸಕ್ಸಸ್ಫುಲ್ ನಟಿ, ಅದೇ ರೀತಿ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್. ನೀವು ಹಿಂದಿ ಸೀರಿಯಲ್ಗಳನ್ನು ನೋಡಿದರೆ, ಅದರಲ್ಲೂ ನಾಗಿನ್ ಸೀರಿಯಲ್ನ ನೋಡಿದರೆ ನಿಮಗೆ ಈ ನಟಿಯ ಪರಿಚಯ ಇದ್ದೇ ಇರುತ್ತೆ. ಹಿಂದಿಯ ನಾಗಿನ್ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಮಿಂಚಿದ್ದ ನಟಿ ಆಶ್ಕಾ ಗೊರಾಡಿಯಾ. 2002ರಲ್ಲಿ ತನ್ನ ನಟನಾ ವೃತ್ತಿಯನ್ನು ಆರಂಭಿಸಿದ ಆಶ್ಕಾ ಕುಸುಮ್ ಸೀರಿಯಲ್ನಲ್ಲಿ ಕುಮುದ್ ಪಾತ್ರವನ್ನು ಮಾಡಿ ಖ್ಯಾತಿ ಪಡೆದಿದ್ರು. ಇವರ ಪಾಪ್ಯುಲಾರಿಟಿಯನ್ನು ಉತ್ತುಂಗಕ್ಕೆ ಏರಿಸಿದ್ದು ನಾಗಿನ್ನ ವಿಲನ್ ಕ್ಯಾರೆಕ್ಟರ್. ಸಿಂದೂರ್ ತೇರೆ ನಾಮ್ ಕಾ, ವಿರುದ್ಧ್, ಮೇರೆ ಅಪ್ನೆ, ಡಯಾನ್ ಸೇರಿದಂತೆ ಹಲವು ಸೋಪ್ ಒಪೆರಾಗಳಲ್ಲಿ ನಟಿಸಿದ ಆಶ್ಕಾ ಹಿಂದಿಯ ಫೇಮಸ್ ರಿಯಾಲಿಟಿ ಶೋ ಬಿಗ್ ಬಾಸ್ನ 6ನೇ ಸೀಸನ್ನಲ್ಲೂ ಸ್ಪರ್ಧಿಯಾಗಿದ್ರು. 2019ರಲ್ಲಿ ನಟನೆಗೆ ಟಾಟಾ ಗುಡ್ ಬೈ ಹೇಳಿದ ನಟಿ ಆಶ್ಕಾ ಗೊರಾಡಿಯಾ ನಂತರ ತಮ್ಮ ಚಿತ್ತ ಹರಿಸಿದ್ದು ಬಿಸ್ನೆಸ್ನತ್ತ. ಖ್ಯಾತಿಯ ಉತ್ತುಂಗದಲ್ಲಿ ಇದ್ದಾಗಲೇ ಆಶ್ಕಾಗೆ ಯೋಗ ಹಾಗೂ ಬಿಸ್ನೆಸ್ನಲ್ಲಿ ಆಸಕ್ತಿ ಕೂಡ ಹೆಚ್ಚಾಗಿತ್ತು. ಇದೇ ಕಾರಣಕ್ಕೆ ನಟನೆಗೆ ಫುಲ್ ಸ್ಟಾಪ್ ಇಟ್ರು. ಇನ್ನು ಆ್ಯಕ್ಟಿಂಗ್ನಲ್ಲಿ ಪಳಗಿದ್ದ ಆಶ್ಕಾಗೆ ಮೇಕಪ್, ಕಾಸ್ಮೆಟಿಕ್ಸ್ ಬಗ್ಗೆ ಎಲ್ಲವೂ ಗೊತ್ತಿತ್ತು. ಅಲ್ಲದೆ ಮೇಕಪ್ ಹಾಕ್ಕೊಂಡ್ರೆ ಹಲವರಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗೋದನ್ನು ಕೂಡ ತಮ್ಮ ಕಣ್ಣಾರೆ ಕಂಡಿದ್ರು ಆಶ್ಕಾ. ಇದರ ಜೊತೆಯಲ್ಲೇ ಭಾರತದಲ್ಲಿ ಮೇಕಪ್ ಬಗ್ಗೆ ಇರೋ ಜನರ ಅಭಿಪ್ರಾಯವನ್ನು ಬದಲಿಸಬೇಕು ಅನ್ನೋ ಹಂಬಲ. ಭಾರತೀಯರು ಎಂದೂ ನೋಡದ ಕಾಸ್ಮೆಟಿಕ್ ಪ್ರಾಡಕ್ಟ್ಗಳನ್ನು ತರಬೇಕು, ಅದು ಕೂಡ ಕಡಿಮೆ ಬೆಲೆಯಲ್ಲಿ, ಎಲ್ಲರಿಗೂ ಪ್ರೊಫೆಷನಲ್ ಮೇಕಪ್ನ ಸೌಲಭ್ಯ ಸಿಗಬೇಕು ಅನ್ನೋ ಉದ್ದೇಶವಿತ್ತು. ಹೀಗಾಗಿಯೇ ತಮ್ಮ ಕಾಲೇಜಿನ ಸ್ನೇಹಿತರಾದ ಪ್ರಿಯಾಂಕ್ ಶಾ ಹಾಗೂ ಅಶುತೋಷ್ ವಲಾನಿ ಜೊತೆಗೂಡಿ ರೆನೆ ಕಾಸ್ಮೆಟಿಕ್ಸ್ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ರೆನೆ ಕಾಸ್ಮೆಟಿಕ್ಸ್ ಶುರುವಾಗಿ ಈಗ 4 ವರ್ಷಗಳಷ್ಟೇ ಆಗಿರೋದು. ಅಷ್ಟರಲ್ಲೇ 830 ಕೋಟಿ ರೂಪಾಯಿಯ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ರೆನೆ ಕಾಸ್ಮೆಟಿಕ್ಸ್ನ ಹೆಡ್ ಆಫೀಸ್ ಇದೆ. ಆಫ್ಲೈನ್ ಹಾಗೂ ಆನ್ಲೈನ್ ಮಾರುಕಟ್ಟೆಯಲ್ಲಿ ರೆನೆ ಕಾಸ್ಮೆಟಿಕ್ಸ್ನ 200ಕ್ಕೂ ಹೆಚ್ಚು ಪ್ರಾಡಕ್ಟ್ಗಳು ಮಾರಾಟವಾಗ್ತಾ ಇವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಲಗ್ಗೆ ಇಟ್ಟಿದ್ದು ಅಮೆರಿಕ, ಆಸ್ಟ್ರೇಲಿಯಾ, UAEನಲ್ಲೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅಲ್ಲದೆ ಭಾರತದಲ್ಲಿ ಲೀಡ್ ಕಾಸ್ಮೆಟಿಕ್ ಬ್ರ್ಯಾಂಡ್ಗಳ ಜೊತೆ ರೆನೆ ಕಾಸ್ಮೆಟಿಕ್ಸ್ ಸ್ಪರ್ಧೆಯೊಡ್ತಾ ಇದೆ. ರೆನೆ ಕಾಸ್ಮೆಟಿಕ್ಸ್ನ ಮತ್ತೊಂದು ವಿಶೇಷತೆ ಅಂದರೆ ಇವರ ಬಹುತೇಕ ಪ್ರಾಡಕ್ಟ್ಗಳು ವೀಗನ್ ಆಗಿರುತ್ತೆ. ಯಾವುದೇ ರೀತಿಯ ಪ್ರಾಣಿ ಹಿಂಸೆ ಮಾಡಲ್ಲ ಅಂತ ಹೇಳಲಾಗುತ್ತೆ. ಶೀಘ್ರದಲ್ಲೇ 500 ಕೋಟಿಗೂ ಹೆಚ್ಚು ರೆವೆನ್ಯೂನ ನಿರೀಕ್ಷೆಯಲ್ಲೂ ರೆನೆ ಕಾಸ್ಮೆಟಿಕ್ಸ್ ಸಂಸ್ಥೆ ಇದೆ. ಸಂಸ್ಥೆಯಲ್ಲಿ ಪ್ರಿಯಾಂಕ್ ಹಾಗೂ ಅಶುತೋಷ್ ಫೈನಾನ್ಸ್, ಆಪರೇಷನ್ ಹಾಗೂ ಡಿಸ್ಟ್ರಿಬ್ಯೂಷನ್ನ ನೋಡಿಕೊಳ್ತಾರೆ. ಆಶ್ಕಾ ಗೊರಾಡಿಯಾ ತಮ್ಮ ಪ್ರಾಡಕ್ಟ್ಗಳ ತಯಾರಿ ಹಾಗೂ ಕ್ವಾಲಿಟಿ ಇದರ ಮೇಲೆ ಗಮನ ಹರಿಸೋದರ ಜೊತೆಗೆ ಮಾರ್ಕೆಟಿಂಗ್ ಮತ್ತು ಕಮ್ಯುನಿಕೇಷನ್ ವಿಭಾಗ ನೋಡಿಕೊಳ್ತಾರೆ. ನಟಿಯಾಗಿ ಮಿಂಚಬೇಕು ಅಂತ ಹಿಂದಿ ಟೆಲಿವಿಷನ್ನ ರಂಗೀನ್ ದುನಿಯಾಕ್ಕೆ ಎಂಟ್ರಿ ಕೊಟ್ಟು ಅಲ್ಲೂ 17 ವರ್ಷಗಳ ಕಾಲ ತಮ್ಮ ಛಾಪು ಮೂಡಿಸಿದ್ರು ಆಶ್ಕಾ. ಆಮೇಲೆ ದಿಢೀರಂತ ನಟನೆಯಿಂದ ದೂರವಾಗಿ ಉದ್ಯಮ ಲೋಕಕ್ಕೆ ಪದಾರ್ಪಣೆ ಮಾಡಿ ಅಲ್ಲೂ ಕೂಡ ಭರ್ಜರಿ ಯಶಸ್ಸನ್ನು ಕಂಡಿದ್ದು ನಿಜಕ್ಕೂ ಸ್ಟಾರ್ಟಪ್ ಕನಸು ಕಾಣೋರಿಗೆ, ಅದರಲ್ಲೂ ಹೊಸದಾಗಿ ಉದ್ಯಮ ಕ್ಷೇತ್ರಕ್ಕೆ ಬರಲು ತುದಿಗಾಲಲ್ಲಿ ಇರುವ ಮಹಿಳಾ ಉದ್ಯಮಿಗಳಿಗೆ ಇನ್ಸ್ಪಿರೇಷನ್. ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಸ್ಪೆಷಲ್.